ಹಾಸನ ಅರಸೀಕೆರೆ ಈ ಭಾಗ ಅಂತ ಅಂದಾಗ ಊಟದ ಅಭಿರುಚಿಗಳು ಕೂಡ ಚೇಂಜ್ ಇರುತ್ತೆ. ಸೊ ಊಟದಲ್ಲಿ ಸರ್ಗೆ ತುಂಬ ಏನು ಇಷ್ಟ ಮೇಡಮ್? ಏನು ಮಾಡಿಕೊಟ್ರೆ ನೀವು ಭಾಳ ಖುಷಿಯಾಗಿ ತಿಂತಾರೆ? ಅನ್ನ ಸಾರು ಮುದ್ದೆ ಸೊಪ್ಪಿನ ಪಲ್ಯ ಸರಿಗೆ ಅದೇ. ನಾನು ಬೆಳಿಗ್ಗೆ ಎದ್ದು 10 ಗಂಟೆಗೆ ತರಕಾರಿ, ಅದಾದ ಮೇಲೆ ಮುದ್ದೆ, ಅನ್ನ ಸಾರು ಊಟ ಮಾಡೋದ್ರೆ ನಿಲ್ಲೋ ಸಂಜೆ 4 ಗಂಟೆಗೆ ಒಂದಿಷ್ಟು ಯಾವ್ದಾರ ತಿಂಡಿ ಇರುತ್ತೆ ಊಟದ ಜೊತೆ. ಪಪ್ಪಾಯ ಅದೆಲ್ಲ ಮಜ್ಜಿಗೆ. ಅದು ಬಿಟ್ಟು ನಾನು ಸ್ವಲ್ಪ ನಾನ್ ವೆಜ್ ಹೇಟ್ ಮಾಡ್ತೀನಿ ಅಂತ ಇದಿಲ್ಲ. ನಾನ್ ವೆಜ್ ತಿಂತಿದ್ರು, ನಾನು ತುಂಬಾ ತಿಂತಿದ್ದೆ, ತಿಂತಿದ್ರು, ಬಿಟ್ಬಿಟ್ಟೆ. ಈಗ ಬಿಟ್ಬಿಟ್ಟಿದ್ದಾರೆ. ಸೊ ಅಮ್ಮ ಮಾಡ್ತಿದ್ದಂಥ ಯಾವ ಅಡುಗೆ ಮಿಸ್ ಮಾಡ್ಕೊತೀರಾ ಸರ್ ನೀವು? ನಮ್ಮಮ್ಮ ಹುಳ್ಳಿಕಾಳು ಉಪ್ಸಾರು, ಹುಳ್ಳಿಕಾಳು ಎಲ್ಲ ಉಪ್ಸಾರು, ಅದು ಆ ರುಚಿ ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇಡಮ್ಗೆ ಹೇಳ್ತಿರ್ತೀರಾ ನಮ್ಮ ಅಮ್ಮನ ಥರ ಮಾಡಲ್ಲ ನೀವು ಅಂತ? ನಮ್ಮ ಅಮ್ಮನಂಗೆ ಇರೋಕ್ಕೆ ಆಗಲ್ಲ ಬಿಡಿ. ಅಷ್ಟು ಅವಳೊಂಥರ ದೇವತೆ. ಅಷ್ಟು ನಮ್ಮೆಲ್ಲರನ್ನೂ ಸಾಕಿ ನಮ್ಮನ್ನೊಂದು ಲೆವೆಲಿಗೆ ತಂದು ಕೊನೆಗಳಿಗಲ್ಲಿ ಅವಳು ಇದಾಗಬೇಕಾದ್ರೆ ಒಂದು ರೋಗ ಒಂದು ಇದು ಕಾಯಿಲೆ ಬಂದ್ಬಿಡ್ತು. ಆ ಕಾಯಿಲೆ ನಾವೇನೇ ಮಾಡಿದ್ರು ಉಳಿಸ್ಕೊಳಕ್ಕಾಗಲಿಲ್ಲ. ಅಂದರೆ ಇನ್ನೂ ಇರೋರು ಅವರೆಲ್ಲ ಗಟ್ಟಿದ್ರು, ತುಂಬ ಗಟ್ಟಿದ್ರು. ಅಮ್ಮ ನೀವು ರಾಜಕೀಯಕ್ಕೆ ಬಂದಿದ್ದು, ನೀವು MLA ಆಗಿದ್ದೆಲ್ಲ ನೋಡಿದ್ರು ಅನ್ನೋದು ನಿಮಗೆ ಸಮಾಧಾನ ಇದೆಯಾ? ಹೌದು, MLA ಆಗಿದ್ದ 2 ಸಾರಿ MLA ಆಗಿದ್ದಾಗಲೂ ಇದ್ದರು.